ಇನ್ನು ಹಿಂದೂ ದೇವರ ಬಗ್ಗೆ ಅವಹೇಳನವನ್ನು ಮಾಡುವಂಥದ್ದು, ವಿಡಂಬನೆಯನ್ನ ಮಾಡಿದಂಥ ಆರೋಪ ಇಸ್ರೇಲ್ ಮೂಲದ ಡಿಜೆ ಮೇಲೆ ಕೇಳಿಬಂದಿದೆ. ಹಿಂದೂ ದೇವರ ಬಗ್ಗೆ ಅವಹೇಳನ ಮಾಡುವಂಥದ್ದು, ವಿಡಂಬನೆಯ ಮಾಡಿದಂಥ ಆರೋಪ ಕೇಳಿಬಂದಿರುವಂಥದ್ದು. ಇಸ್ರೇಲ್ ಮೂಲದ ಖ್ಯಾತ ಡಿಜೆ ಸಜಾಂಕಾ ವಿರುದ್ಧ ಕಿಡಿಯನ್ನ ಕಾರಲಾಗ್ತಾ ಇದೆ. ಹಿಂದೂ ಸಂಘಟನೆಗಳು ಕಾರ್ಯಕ್ರಮಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಮಂಗಳೂರಿನ ಸಿಟಿ ಬೀಚ್ ರೆಸಾರ್ಟ್ನಲ್ಲಿ ಇವತ್ತು ಕಾರ್ಯಕ್ರಮ ನಡೀಬೇಕಾಯಿತು. ಬೋಳಾರದ ಸಿಟಿ ಬೀಚ್ನಲ್ಲಿ ನಡೀಬೇಕಿರ್ತಕ್ಕಂಥ ಕಾರ್ಯಕ್ರಮ, ಆದರೆ ಡಿಜೆ ಕಾರ್ಯಕ್ರಮವನ್ನು ರದ್ದು ಮಾಡಬೇಕು, ಈ ಕಾರ್ಯಕ್ರಮವನ್ನು ರದ್ದು ಮಾಡಿ ಅಂತ ಹೇಳಿ ಸ್ಥಳೀಯರು ಪೊಲೀಸರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಜಾಂಕಾ ಡಿಜೆ ಕಾರ್ಯಕ್ರಮಕ್ಕೆ ಡ್ರಗ್ಸ್ ಸರಬರಾಜಿನ ಶಂಕೆ ಕೂಡ ಇದೆ. ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಅಂತ ವಿಶ್ವ ಹಿಂದೂ ಪರಿಷತ್ ಮನವಿಯನ್ನ ಮಾಡಿಕೊಂಡಿದೆ. ಇನ್ನು ವಿಎಚ್ಪಿಗೆ ಬಜರಂಗದಳ ಕಾರ್ಯಕರ್ತರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಸಜಾಂಕಾ ಅಂತಕ್ಕಂಥ ಈ ವ್ಯಕ್ತಿ ಹಿಂದೂ ದೇವಾನುದೇವತೆಗಳಿಗೆ ಅವಮಾನವನ್ನ ಮಾಡಿದ್ದಾರೆ. ಹೀಗೆ ಅವಮಾನ ಮಾಡಿದಂಥ ವ್ಯಕ್ತಿಗೆ ಕಾರ್ಯಕ್ರಮಕ್ಕೆ ಅವಕಾಶವನ್ನ ಕೊಡಬಾರದು ಅನ್ನುವಂಥ ಒತ್ತಡಗಳು ಕೇಳಿ ಬರ್ತಾ ಇದ್ದಾವೆ. ಹೊಸ ವರ್ಷದ ಹೆಸರಿನಲ್ಲಿ ಅಲ್ಲಲ್ಲಿ ಡಿಜೆ ಪಾರ್ಟಿಗಳನ್ನ ಆಯೋಜನೆ ಮಾಡಿರೋದು ನಮ್ಮ ಗಮನಕ್ಕೆ ಬಂದಿರುತ್ತೆ. ನಾವು ಯಾವುದೇ ಪಾರ್ಟಿಗಳಿಗೆ ಕೂಡ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಕಮಿಷನರ್ಗೆ ಮನವಿಯನ್ನ ಮಾಡಿದ್ವಿ. ಇಂತಹ ಪಾರ್ಟಿಗಳಲ್ಲಿ ಏನು ಡ್ರಗ್ಸ್ ಸೇವನೆ ಮತ್ತು ಮಾರಾಟ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಇದು ಇವತ್ತು ಏನು ಸಿಟಿ ಬೀಚ್ನಲ್ಲಿ ಸಜಾಂಕ್ ಅನ್ನತಕ್ಕಂತಹ ವ್ಯಕ್ತಿ ಏನು ಬರುವಂತಹ ಒಂದು ಕಾರ್ಯಕ್ರಮ ಇದು ಆಯೋಜನೆ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಆತ ನಮ್ಮ ದೇವರುಗಳ ಶ್ಲೋಕ ಮಂತ್ರಗಳನ್ನ, ದೇವರ ಹಾಡುಗಳನ್ನ ವಿಚಿತ್ರವಾಗಿ ವಿಡಂಬನೆ ಮಾಡಿ ಅಪಚಾರ ಮಾಡಿ ಅದನ್ನ ಹಾಕ್ತಾನೆ. ಅದನ್ನು ಕೂಡ ನಾವು ವಿರೋಧ ಮಾಡಿದ್ವಿ. ಯಾವುದೇ ಕಾರಣ ಕೂಡ ಇಂತಹ ಕಾರ್ಯಕ್ರಮ ನಡಿ ಮಾಡುದು ಅಂತ ನಾವು ಮನವಿಯನ್ನ ಮಾಡಿದ್ವಿ. ಇವತ್ತು ಸ್ಥಳೀಯರು ಕೂಡ ಮನವಿಯನ್ನ ಮಾಡಿದ್ದಾರೆ. ಅಲ್ಲದೆ ಇಂತಹ ಕಾರ್ಯಕ್ರಮಗಳಲ್ಲಿ ಲವ್ ಜಿಹಾದ್ ನಡೆಯುವಂತ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಏನು ಕರಾವಳಿ ಏನು ಕೋಮು ಸೂಕ್ಷ್ಮ ಪ್ರದೇಶ, ಹಾಗಾಗಿ ಇಂಥ ಯಾವುದಕ್ಕೂ ಅಶಾಂತಿ ಭಂಗ ಆಗುವ ನಿಟ್ಟಿನಲ್ಲಿ ಯಾವುದೇ ಇಂಥ ಕಾರ್ಯಕ್ರಮಕ್ಕೆ ಅದೇ ಸ್ಥಳೀಯರು ಕೂಡ ಇದನ್ನ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಪ್ರತಿಭಟನೆ ಕಾನೂನು ಚೌಕಟ್ಟಿನಲ್ಲಿ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿಶನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಸಮಸ್ಯೆ ಏನು ಅಂತ? ಸಮಸ್ಯೆ ಇರೋದು ಹಿಂದೂ ಸಂಘಟನೆಗಳು ಹೇಳ್ತಾ ಇರುವಂತದ್ದು, ಡಿಜೆ ಸಜಂಕ್ ಅವರು ಹಿಂದೂ ದೇವರ ಶ್ಲೋಕಗಳನ್ನ ವಿಡಂಬನೆ ಮಾಡೋ ರೀತಿಯಲ್ಲಿ ಡಿಜೆಗಳನ್ನ ಪ್ಲೇ ಮಾಡ್ತಾರೆ. ಹಾಗೆ ಮಾಡಬಾರ್ದು, ಅದು ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಚ್ಯುತಿ ಆಗುತ್ತೆ. ಮತ್ತು ಶ್ಲೋಕಗಳನ್ನ ಈ ರೀತಿಯಾಗಿ ತಿರುಚೋದು ಅದು ವಿಡಂಬನಕಾರಿಯಾಗಿದೆ ಅನ್ನೋದು ಹಿಂದೂ ಸಂಘಟನೆಯ ಪ್ರಮುಖರ ಆಗ್ರಹ ಆಗಿರುವಂತದ್ದು. ಹಾಗಾಗಿ ಇವತ್ತು ಸಂಜೆ ಮಂಗಳೂರಿನ ಸಿಟಿ ಬೀಚ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಕೂಡ ಆಯ್ತು. ಅದಕ್ಕೆ ಇಸ್ರೇಲ್ ಮೂಲದ ಡಿಜೆ ಆರ್ಟಿಸ್ಟ್ ಸಜಂಕ ಕೂಡ ಬಂದು ಅಲ್ಲಿ ಕಾರ್ಯಕ್ರಮವನ್ನು ಕೊಡುವನಿದ್ದ. ಆದ್ರೆ ಈ ಕಾರ್ಯಕ್ರಮಕ್ಕೆ ಹಿಂದೂ ಸಂಘಟನೆಗಳು ಮತ್ತು ಸ್ಥಳೀಯರು ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ಡ್ರಗ್ಸ್ಗಳು ಸಪ್ಲೈ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕೇರಳದ ಬಹುತೇಕ ಭಾಗಗಳಿಂದ ಯುವಕರು ಬಂದು ಇಲ್ಲಿ ಅಶ್ಲೀಲವಾಗಿ ಭಾಗವಹಿಸುವಂತ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಪೊಲೀಸರು ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಎಂಬ ಸೂಚನೆ ಕೊಟ್ಟಿರುವಂತೆ ಈ ಬಗ್ಗೆ ಮಂಗಳೂರಿನ ಪಾಂಡೇಶ್ವರ ಠಾಣಾ ಪೊಲೀಸರಿಗೆ ಹಿಂದೂ ಸಂಘಟನೆಯ ಪ್ರಮುಖರು ಮನವಿಯನ್ನ ಮಾಡಿಕೊಟ್ಟಿದ್ದಾರೆ. ಮತ್ತು ಕಿಶನ್, ಈಗ ನೋಡಿ, ಈಗ ಇಸ್ರೇಲ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ಬೆಂಬಲವನ್ನು ಕೊಡುವಂಥದ್ದು, ಎಲ್ಲ ವಿಚಾರದಲ್ಲೂ ಬೆಂಬಲವನ್ನು ಕೊಡ್ತವೆ ಇಸ್ರೇಲ್ಗೆ. ಆದರೆ ಇಸ್ರೇಲ್ನ ಒಬ್ಬ ಡಿಜೆ ಅಲ್ಲಿ ಬಂದು ಕಾರ್ಯಕ್ರಮವನ್ನು ಕೊಡ್ತಾರೆ ಅಂದರೆ ಈಗ ವಿರೋಧವನ್ನು ಮಾಡ್ತಿರೋದೇನೋ ಸರಿ. ಆದರೆ ಅಲ್ಲಿ ಡ್ರಗ್ಸ್ ಸರಬರಾಜು ಆಗುತ್ತೆ, ಲವ್ ಜಿಹಾದ್ ಆಗುತ್ತೆ ಅನ್ನೋದಕ್ಕೆ ಏನು ಸಾಕ್ಷ್ಯಗಳಿದ್ದಾವೆ ಇವ್ರ ಹತ್ರ ಅಂತ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗ ಸಹಜವಾಗಿ ಮೂಡುವಂತಹ ಪ್ರಶ್ನೆ ಅದು, ಯಾರ್ದೋ ಮೇಲೆ ಆರೋಪವನ್ನು ಮಾಡಬೇಕಂತ ವಿಚಾರ ಬಂದಾಗ ಏನಾದರೂ ಒಂದು ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ಗಳು ಬೇಕಲ್ಲ. ಸುಮ್ಮನೆ ಮನಸ್ಸಿಗೆ ಬಂದಾಗೆ ಯಾರ್ದೋ ಒಂದು ಆರೋಪವನ್ನು ಮಾಡುವಂಥದ್ದು, ಯಾವುದೋ ಕಾರ್ಯಕ್ರಮ ನಡೀಬೇಕು ನಡೀಬಾರ್ದು ಅಂತ ನಿರ್ಧಾರ ಮಾಡುವಂಥದ್ದು, ಅಷ್ಟು ತೀರಾ ಸೆನ್ಸಿಟಿವ್ ಆಗಿ ಅಥವಾ ತೀರಾ ಆ ರೀತಿಯಾದಂಥ ಒಂದು ಕಾಲ್ಪನಿಕವಾದಂಥ ವಿಚಾರಗಳನ್ನು ಇಟ್ಟುಕೊಂಡು ವಿರೋಧವನ್ನು ಮಾಡೋದು ಎಷ್ಟು ಸರಿ ಅಂತೇಳಿ ಸಹಜವಾದಂಥ ಪ್ರಶ್ನೆಗಳು ಮೂಡ್ತವೆ.